ಸಂಪುಟ ವಿಸ್ತರಣೆಯ ಬಳಿಕ ಸಿದ್ದರಾಮಯ್ಯ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಅದನ್ನ ನೀವು ಕೂಡ ಗಮನಿಸಿರ್ತೀರಿ. ಸಿದ್ದು ಕೊಟ್ಟ ಲಿಸ್ಟ್ ನೆಗ್ಲೆಕ್ಟ್ ಮಾಡಿದ್ಯಾಕೆ ಹಾಗಾದ್ರೆ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಹೈಕಮಾಂಡ್ ನಡೆಗೆ ಬೇಸರಗೊಂಡಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಿಂದಾನೂ ಕೂಡ ದೂರ ಉಳ್ಕೊಂಡಿದ್ರು. ಅಸಮಾಧಾನ ಇದೆ ಅನ್ನೋದನ್ನ ತೋರಿಸ್ಕೊಂಡಿದ್ರು. ಹಾಗಾದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಕೊಟ್ಟ ಲಿಸ್ಟ್ ನೆಗ್ಲೆಕ್ಟ್ ಮಾಡಿದ್ಯಾಕೆ? ಖಾತೆ ಹಂಚಿಕೆ ವಿಚಾರಕ್ಕೂ ತಲೆ ಹಾಕದ ಸಿದ್ದರಾಮಯ್ಯ ನಾಳೆ ಶುರುವಾಗೋ ಅಧಿವೇಶನಕ್ಕೆ ಬರ್ತಾರ? ಹಾಗಾದ್ರೆ ನೋಡಿ, ಪ್ರಮಾಣ ವಚನ ಕಾರ್ಯಕ್ರಮದಿಂದ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ದೂರ ಉಳ್ಕೊಂಡ್ರು. ಕಾರಣ ಅವರದ್ದೇ ಆದ ಒಂದು ಲಿಸ್ಟ್ ಇತ್ತು, ಆದ್ರೆ ಆ ಲಿಸ್ಟ್ ನವರಿಗೆ ಮಂತ್ರಿಗಿರಿ ಸಿಗ್ಲಿಲ್ಲ ಅನ್ನೋ ಅಸಮಾಧಾನ ಇದೆ. ಆ ಅಸಮಾಧಾನದಿಂದಲೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಅವರು ಬರ್ಲಿಲ್ಲ. ಇನ್ನು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾರು ಲಿಸ್ಟ್ ಕೊಟ್ಟಿದ್ರು ಅವರಿಗೆ ಮಂತ್ರಿಗಿರಿನೇ ಕೊಟ್ಟಿಲ್ಲ ಅಂದ್ಮೇಲೆ ಇನ್ ಖಾತೆ ವಿಚಾರಕ್ಕೆ ಯಾಕೆ ತಲೆ ಹಾಕ್ತಾರೆ? ಖಾತೆ ಯಾಕೆ ತೆಗಿತಾರೆ? ನಾಳೆಯಿಂದ ಅಧಿವೇಶನ ಬೇರೆ ಶುರುವಾಗ್ತಾ ಇದೆ. ಅಧಿವೇಶನಕ್ಕೆ ಬರ್ತಾರ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ. ಶಾಸಕರು, ಮಾಜಿ ಸಿಎಂ ಜವಾಬ್ದಾರಿ ಇದೆ. ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ. ಶಾಸಕರ ಅಂದ್ಮೇಲೆ ನಾವು ಅಧಿವೇಶನಕ್ಕೆ ಬರೋದು ಯಾರನ್ನು ಕೇಳಬೇಕಾಗಿಲ್ಲ, ಪರ್ಮಿಷನ್ ಪಡ್ಕೊಳ್ಬೇಕಾಗಿಲ್ಲ, ಅದ್ ನಮ್ ಹಕ್ಕು ಅಂತಾರೆ ಯಾರೇ ಶಾಸಕರಾದ್ರೂ ಕೂಡ. ಇನ್ನು ಈ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಬಟ್ ಅದನ್ನ ಹೊರತುಪಡಿಸಿದಂತೆ ಅವರಿಗಿರುವಂತ ಅಸಮಾಧಾನ ತೋರ್ಪಡಿಸೋದಕ್ಕೆ ಬೇರೆ ವೇದಿಕೆಗಳೇ ಇದೆ. ಬಟ್ ಏನಾಯ್ತು ಹಾಗಾದ್ರೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯ ಸಂದರ್ಭದಲ್ಲಿ? ಯಾತಕ್ಕಾಗಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅಸಮಾಧಾನಗೊಂಡಿದ್ದಾರೆ? ಯಾಕೆ ಇಷ್ಟು ಅಂತರವನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಕೊಟ್ಟ ಲಿಸ್ಟ್ ಬದಲಾಯಿಸಿದ್ದಕ್ಕೆ ಬೇಸರ ವ್ಯಕ್ತವಾಗಿದೆ. ಬೇಸರದಲ್ಲಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಮೌನಕ್ಕೆ ಜಾರಿರುವ ಸಿದ್ದರಾಮಯ್ಯ. ಏನೂ ನಡೆಯೋದಿಲ್ವಾ ಹಾಗಾದ್ರೆ? ನಾನ್ ಹೇಳಿದ್ದು ಲಿಸ್ಟ್ ಕೊಟ್ರೂ ಇಲ್ಲ, ಇಂಥವ್ರ ಹೆಸರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇಲ್ಲ, ಅವ್ರು ಬಂದ್ ಲಾಬಿ ಮಾಡಿದ್ರು ಇಲ್ಲ ಸಿದ್ದರಾಮಯ್ಯ ಬೆಂಬಲಿಗ ಅಂತೇಳಿ. ಯಾಕಿಷ್ಟೆಲ್ಲ ನೆಗ್ಲಿಜೆನ್ಸಿ ಅನ್ನೋ ಪ್ರಶ್ನೆ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಬುಸ್ ಬುಸ್ ಅಂತಿದ್ದಾರೆ. ಅಷ್ಟು ಅಸಮಾಧಾನ ಇದೆ, ಕೋಪ ಇದೆ. ಮೊನ್ನೆ ದೆಹಲಿಗೆ ಹೋಗೋ ಮುಂಚೆ ಸಿದ್ದು ಭೇಟಿಯಾಗಿದ್ದ ಸಿಎಂ ಡಿಕೆ ಶಿವಕುಮಾರ್. ಈ ಭೇಟಿ ವೇಳೆ ಕೂಡ ಹೆಚ್ಚು ಮಾತನಾಡ್ಲಿಲ್ವಂತೆ ಸಿದ್ದರಾಮಯ್ಯ. ಖಾತೆ ಹಂಚಿಕೆ ಮಾಡ್ಬೇಕು ಅಂದಾಗ್ಲೂ ಕೂಡ ನೀನೇ ಅಂತಿಮ ಮಾಡ್ಕೋ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರಂತೆ. ಸುರ್ಜೇವಾಲಾ ಜೊತೆ ಕೂತು ನೀನೇ ಫೈನಲ್ ಮಾಡ್ಕೋ ಅಂತ ಹೇಳಿದ್ರಂತೆ ಸಿಎಂ ಡಿಕೆ ಶಿವಕುಮಾರ್ಗೆ. ಹೈಕಮಾಂಡ್ ತಮ್ಮ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆ. ನಾನ್ ಹೇಳಿದವ್ರಿಗೆ ಸ್ಥಾನ ಕೊಟ್ಟಿಲ್ಲ, ಬೇಡ ಅಂದವ್ರಿಗೆ ಮಣೆ ಹಾಕಿದ್ದಾರೆ. ಹೈಕಮಾಂಡ್ ನಿರ್ಧಾರ ಬದಲಿಸೋವರೆಗೆ ಹಠ ಬಿಡುವಂತೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಿಟ್ಟು ನೋಡಿದ್ರೆ ಸದನಕ್ಕೂ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಡೆಸ್ಕ್ ಇಂದ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ನಾವು ಸಿದ್ದರಾಮಯ್ಯನವರ ಅಸಮಾಧಾನವನ್ನ ಗಮನಿಸ್ತಾನೆ ಇದ್ವಿ. ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರ ಉಳ್ಕೊಂಡ್ರು. ಅದ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಸಂದರ್ಭದಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆಯಂತೆ. ನಾಳೆ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಮತ್ತೆ ಅಸಮಾಧಾನ ಹೋಗುವಂತೆ ಕಾಣಿಸ್ತಿಲ್ವಾ ಅಂತ? ಖಂಡಿತವಾಗಿ ಸೌಖ್ಯ. ಕಳೆದ 3-4 ತಿಂಗಳಿಂದ ಸಿದ್ದರಾಮಯ್ಯನವರ ರಾಜಕೀಯ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಸೂಚನೆಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆಯನ್ನು ಮಾಡಿಕೊಟ್ಟಾಯಿತು. ಅದಾದ ಬಳಿಕವೂ ಸಹ ಡಿ ಕೆ ಶಿವಕುಮಾರ್ ಅವರು ಏನೋ ಸಿಎಂ ಆಗಿ ಅಧಿಕಾರವನ್ನು ಪ್ರಮಾಣವಚನ ಸ್ವೀಕಾರ ಮಾಡಿದ ಬಳಿಕ ಸಚಿವರ ಆಯ್ಕೆ ವಿಚಾರ ಆಗಿರ್ಬೋದು, ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು ಮತ್ತು
ಪಕ್ಷದ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು, ಸಚಿವರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಮೌನಕ್ಕೆ ಜಾರ್ತಾ ಇರುವಂಥದ್ದು ಮತ್ತು ಇತ್ತೀಚೆಗಷ್ಟೇ ಅವರು ದೆಹಲಿಗೆ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಸಚಿವರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲೂ ಸಹ ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳಾಗಿರ್ಬೋದು, ಗೌರವದ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ವಿಚಾರಕವಾಗಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು CM ಆಗಿದ್ದೀರಾ, ನೀವೇ ಖಾತೆಗಳನ್ನು ಹಂಚಿಕೆ ಮಾಡ್ಕೊಳ್ಳಿ, ನೀವೇ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಮಾತನಾಡಿರುವಂಥದ್ದು ಮತ್ತು ಸಿದ್ದರಾಮಯ್ಯನವರು ಎಲ್ಲೂ ಸಹ ಬಹಿರಂಗವಾಗಿ ಯಾವುದೇ ವಿಚಾರಗಳನ್ನು ಸಹ ಮಾತನಾಡದೇ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರು ನಾಳೆಯಿಂದ ಆರಂಭವಾಗ್ತಿರತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಭಾಗಿ ಆಗ್ತಾರೋ ಅಥವಾ ಗೈರಾಗ್ತಾರೋ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಒಂದು ವೇಳೆ ಸದನಕ್ಕೆ ಬರದೇ ಹೋದರೆ ಸ್ವತಃ CM ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಮನವೊಲಿಸಿ ಅವ್ರನ್ನ ಸದನಕ್ಕೆ ಕರೆತರುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆದರೆ ಇತ್ತೀಚೆಗೆ ಕಳೆದ 3-4 ತಿಂಗಳುಗಳಿಂದ ಸಿದ್ದರಾಮಯ್ಯನವರ ರಾಜಕೀಯ ನೋಟ ಆಗಿರ್ಬೋದು, ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದ್ರೆ ಸಾಕಷ್ಟು ಅನುಮಾನ ಮತ್ತು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.